ಏನೇ ಕಾರಣ ಆದ್ರೂ ನಾವಂತೂ ಬಿಡಲ್ಲ, ನಮ್ಮ ಜರ್ನಿ ಅಂತೂ ಬಿಡಲ್ಲ. ಯಾವತ್ತೂ ನಾವು ಮುಂದೆ ಹೋಗ್ತಾನೆ ಇರ್ತೀವಿ ಜರ್ನಿ. ನೋಡ್ರಪ್ಪ, ಇವತ್ತು ಕ್ಯಾಂಪಿಂಗು ನಾವು ಉಳ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದಾದರೆ ರೆಡಿ ಮಾಡ್ಕೊಂಡಿದ್ದೀವಿ. 1 kg ರೈಸು, ಇನ್ನೂ 1 kg ಇದೆ ನಮ್ಮ ಹತ್ರ, ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆ ಬ್ರಷ್ಷು, ಮತ್ತು ಸ್ಟೀಲ್ ನಾರು, ಮತ್ತು ಮೊಟ್ಟೆ 4. ಲಾಸ್ಟ್ಗೆ ಹೋಟ್ಲ್ಸೇ ಇಲ್ಲ ಗುರು, ಇದೇ ಲಾಸ್ಟ್ ಹೋಟ್ಲು. ಇದರಲ್ಲಿ ಕೂಡ ಇಡ್ಲಿ ದೋಸೆ ಮತ್ತು ಪೊಂಗಲ್ ಇತ್ತು. ನಮಸ್ಕಾರ ದೇವರು, 60ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್ ನೆನ್ನೆ ಸುಮಾರು ಒಂದು 20 ಕಿಲೋಮೀಟರ್ ನಡ್ಕೊಂಡು ಒಂದು ಕನ್ಯಾಕುಮಾರಿ ಹೈವೇದಲ್ಲಿ ಆದ್ರೆ ಇದ್ದೀವಿ. ನೆನ್ನೆ ಪೆಟ್ರೋಲ್ ಬಂಕಲ್ಲಿ ಆದ್ರೆ ಸ್ಟೇ ಮಾಡಿದ್ವಿ. ಸೊ ಇಲ್ಲಿಂದ ಬಿಟ್ಟಾದ್ರೆ ಹೋಗ್ತಾ ಇದೀವಿ ನಾವು. 60ನೇ ದಿನದ ಒಂದು ಪ್ರಯಾಣ ಆದ್ರೆ ಸ್ಟಾರ್ಟ್ ಆಗ್ತಿದೆ ಇವಾಗ ತಾನೆ. ಸೊ ನಮ್ಮ ಜೊತೆ ನಮ್ಮ ಭೈರವಗನ ಇದಾನೆ, ನೀವು ನೋಡ್ಬೋದು. ಭೈರವನ ಸಿಂಹಾಸನ ಯಾವ ಥರ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು, ಸಿಂಹಾಸನದ ಮೇಲೆ. ನಮಸ್ಕಾರ ದೇವರು, 60ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್ ಬೆಳಗ್ಗೆ ಒಂದು 60ನೇ ದಿನದ ಪ್ರಾರಂಭ ಮಾಡಿಕೊಂಡು ಸುಮಾರು ಕಿಲೋಮೀಟರ್ ಆದರೆ ನಾವು ನಡ್ಕೊಂಡು ಬರ್ತಾ ಇದ್ವಿ. ಸೊ ಎಲ್ಲೇನು ಹೋಟ್ಲ್ಸ್ ಇಲ್ಲ ಗುರು, ಬೆಳಗ್ಗೆನೆ ತುಂಬ ಕಷ್ಟಗಳಾದರೆ ಬಿದ್ದಿವಿ. ಲಾಸ್ಟ್ಗೆ ಇಲ್ಲಿ ಬಂದಿದ್ವಿ. ಸೊ ಇಲ್ಲಾದರೆ ಒಂದು ಹೋಟೆಲ್ ಇತ್ತು, ಅದರಲ್ಲಿ ಬೆಳಗ್ಗೆ ನಮಗೆ ಇಡ್ಲಿ ಅದೆಲ್ಲ ಆಗಲ್ಲ, ಸೆಟ್ ಆಗಲ್ಲ. ಹುಳಿ ಜಾಸ್ತಿ ಇರುತ್ತೆ ಇಲ್ಲಿ, ದೋಸೆ ಎಲ್ಲ ಸೆಟ್ ಆಗಲ್ಲ ನಮಗೆ, ಅದೇ ಇರ್ತದೆ ಎಲ್ಲ ಕಡೆನೂ. ಮತ್ತು ಲಾಸ್ಟ್ಗೆ ಹೋಟ್ಲ್ಸೇ ಇಲ್ಲ ಗುರು, ಇದೇ ಲಾಸ್ಟ್ ಹೋಟ್ಲು. ಇದರಲ್ಲಿ ಕೂಡ ಇಡ್ಲಿ ದೋಸೆ ಮತ್ತು ಪೊಂಗಲ್ ಇತ್ತು. ಪೊಂಗಲ್ ಕೂಡ ಲಾಸ್ಟ್ 2 ಪ್ಲೇಟ್ ಇತ್ತು, ಮತ್ತು 2 ಪ್ಲೇಟ್ ಪೊಂಗಲ್ ಆದರೆ ತೊಗೊಂಬಂದೆ. ಸೊ ಭೈರವಾಗೂ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಅದೇ ಥರ. ಮತ್ತು ಮೊಸರು ಪ್ಯಾಕೆಟ್ ಒಂದು ತೊಗೊಂಬಂದೆ ಬರ್ತಾ ಇರಬೇಕಾದ್ರೆ. ಮತ್ತು ಅವನಿಗೆ ಒಂದು ಕೇಕ್ ತೊಗೊಂಬಂದೆ ಭೈರವನಿಗೆ. ಮತ್ತು ಮೊಟ್ಟೆ ಒಂದು 4 ತೊಗೊಂಬಂದೆ, ಗ್ಯಾಸಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಿಂದ್ಬಿಟ್ಟಾದರೆ ಇಲ್ಲಿಂದ ನಾವು ಹೊರಡಬೇಕು. ನಮಸ್ಕಾರ ದೇವರು. ಮಧುರೈಯಿಂದ ಸುಮಾರು ಒಂದು 45 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಕನ್ಯಾಕುಮಾರಿ ಹೈವೇದಲ್ಲಾದರೆ ಇದ್ದೀವಿ. ಇನ್ನೇನು ಸುಮಾರು ಇನ್ನೊಂದು 15 ಕಿಲೋಮೀಟ್ರಲ್ಲಾದರೆ ಸಾತ್ತೂರ್ಗಾದರೆ ಹೋಗ್ಬಿಡ್ತೀವಿ, ಸತ್ತೂರು ಅಂತ. ಸೊ ಕಳೆದ 2 ದಿನಗಳಿಂದ ತುಂಬ ಮಳೆಗಳಾದರೆ ಬಿತ್ತು. ಮೊನ್ನೆ ಆಚಿದ ಮೊನ್ನೆ ಎಲ್ಲ ತುಂಬ ಮಳೆ ಆದರೆ ಬಿತ್ತು. ಮತ್ತು ಈ 2 ದಿನಗಳಿಂದ ತುಂಬ ಬಿಸಿಲಾದರೆ ಬೀಳ್ತಾ ಇದೆ. ಸೊ ಆವಾಗ ಒಂದು 2 ದಿನ ಮಳೆ ಬಿತ್ತಲ್ವ, ಆವಾಗ ಸ್ವಲ್ಪ ಡಿಲೇ ಆದರೆ ಆಯಿತು. ಸೊ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಲೇಟ್ ಆದರೆ ಆಗೋಯಿತು. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ತುಂಬ ಬಿಸಿಲಾದರೆ ಹೊಡಿತಾ ಇದೆ. ಸೊ ಈ ಥರ ಕ್ಲೈಮೇಟ್ ಆದರೆ ತುಂಬ ಚೇಂಜ್ ಆದರೆ ಆಗ್ತಾಯಿದೆ. ಸೊ ಏನೇ ಕಾರಣ ಆದ್ರೂ ನಾವಂತೂ ಬಿಡಲ್ಲ, ನಮ್ಮ ಜರ್ನಿ ಅಂತೂ ಬಿಡಲ್ಲ. ಯಾವತ್ತೂ ನಾವು ಮುಂದೆ ಹೋಗ್ತಾನೆ ಇರ್ತೀವಿ ಜರ್ನಿ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಾದರೆ ಬಂದಿದ್ದೀವಿ. ಇದೇ ಥರ ನೀವು ನೋಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ ವೀಡಿಯೋಸನ್ನೆಲ್ಲ. ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವೀಡಿಯೋನ ಆದಷ್ಟು ಫುಲ್ಲು ನೋಡೋಕ್ಕೆ ಟ್ರೈ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಯಾರೋ ಒಬ್ಬರು ಕೇಳಿದರು, ಅಣ್ಣ ನೀವು ಅಡುಗೆನೇ ಮಾಡ್ಕೊತಾ ಇಲ್ಲ, ಸೊ ಅಡುಗೆನೇ ಊಟ ಮಾಡ್ತಾ ಇಲ್ವ ನೀವು ಅಂತೆಲ್ಲ ಕೇಳ್ತಾಯಿದ್ರ. ಸೊ ನಮಗೆ ಈ ಥರ ಮಳೆ ಬೀಳ್ತಾ ಇರೋ ಕಾರಣದಿಂದ, ಈ ಥರ ಬಿಸಿಲಿರೋ ಕಾರಣದಿಂದ ಊಟ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ಅದೇ ಥರ ಒಂದು ಪೆಟ್ರೋಲ್ ಬಂಕ್ಸಲ್ಲಾದರೆ ಸ್ಟೇ ಮಾಡ್ತಾಯಿದ್ದೀವಿ. ಸೊ ಆ ಪೆಟ್ರೋಲ್ ಬಂಕ್ಸಲ್ಲಿ ಒಂದು ಗ್ಯಾಸನ್ನು ಅಲೋ ಮಾಡಲ್ಲ, ಒಂದು ಫ್ಲೇಮಬಲ್ ಮೆಟೀರಿಯಲ್ಸನ್ನು ಅಲೋ ಮಾಡಲ್ಲ. ಯಾಕಂತಂದರೆ ಪೆಟ್ರೋಲ್ ಬಂಕ್ಸ್ ನಿಮಗೂ ಗೊತ್ತಿರುತ್ತೆ. ಸೊ ಅದರಿಂದ ನಮ್ಗೆ ಅಡುಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಇವತ್ತು ಎಲ್ಲಾದರೂ ಒಂದು ಥರ ಸ್ಟೇ ಮಾಡಿ ಒಂದು ಅಡುಗೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಖರ್ಚುಗಳು ಜಾಸ್ತಿ ಆಗೋಗ್ತಾ ಇದೆ ತಮಿಳ್ನಾಡಲ್ಲಿ. ತುಂಬ ಒಂದು ರೈಸ್ ಬಂದುಬಿಟ್ಟು 100 ರೂಪೀಸ್ ಆ ಥರ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಅಡುಗೆ ಮಾಡ್ಕೊಳ್ಳೇಬೇಕು. ಬಿಡ್ತೀನಿ, ಏನಾದರೂ ಟೊಮೊಟೊ ಗೊಜ್ಜು ಆ ಥರ ಏನಾದರೂ ಟೊಮೊಟೊಸ್ ತೊಗೊಂಡೋಗಿ ಟೊಮೊಟೊ ಗೊಜ್ಜು ಏನಾದರೂ ಮಾಡ್ಕೊಂಡು ರೈಸ್ ಮಾಡಿಕೊಂಡು ತಿನ್ನಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಹೋಗೋ ರೋಡಲ್ಲಿ ಎಲ್ಲಾದರೂ ಒಂದು ಟೆಂಪಲ್ನ ನೋಡಿಕೊಂಡು, ಸೊ ಆ ಟೆಂಪಲಲ್ಲಿ ಉಳ್ಕೊಂಡು ನೀರಿರೋ ಹತ್ರ ಅಡುಗೆ ಆದರೆ ಮಾಡಿ ಅಲ್ಲೇ ತಿನ್ಕೊಂಡು ಅಲ್ಲಿ ಸ್ಟೇ ಆದರೆ ಮಾಡಬೇಕು ಇವತ್ತು. ಸೊ ಈ ಥರ ನಡೀತಾ ಇದೆ ನಮ್ಮ ಒಂದು ಜೀವನ.
ಗೈಸ್ ಬೆಳಗ್ಗೆ ಈ ರೋಡಲ್ಲಿ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಎಲ್ಲೂ ಹೋಟ್ಲ್ಸೇ ಇಲ್ಲ. ನಿಮ್ಗೆ ಹೇಳಿದೆ ಬೆಳಗ್ಗೆ ನಾನು. ಸೊ ಸುಮಾರು ಕಿಲೋಮೀಟ್ರ್ ಬಂದು ಇಲ್ಲಿ ಹೋಟ್ಲಲ್ಲಿ ಹೇಳ್ತೀನಲ್ವ ನಿಮಗೆ, ಪೊಂಗಲ್ ತೊಗೊಂಡೆ ಮತ್ತು ಮೊಸರು ಎಲ್ಲ ತೊಗೊಂಬಂದಿದ್ದೆ. ನಿಮ್ಮ ವೀಡಿಯೋದಲ್ಲಿ ನೋಡಿರ್ತೀರ. ಅದೇ ಥರ ಇಲ್ಲಿ ಬಂದು ಭೈರವಗನ್ಗೆ ಸ್ವಲ್ಪ ಮೊಟ್ಟೆಗಳಾದ್ರೂ ಹಾಕಿದೆ 2 ತಿಂದ, ಮತ್ತು 2 ಮಧ್ಯಾಹ್ನಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ನಾವು ಪೊಂಗಲ್ ತಿಂದ್ವಿ. ಸೊ ಅವನು ಇವಾಗ ಸ್ವಲ್ಪ ತಿಂದು ಇವಾಗ ಇನ್ನೂ ಸ್ವಲ್ಪ ತಿಂತಾ ಇದ್ದಾನೆ ಮೊಟ್ಟೆನ. ನಮ್ಮ ಭೈರವಾಗ ಬಂದುಬಿಟ್ಟು ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ಜು ಮೊಟ್ಟೆಗಳಂದರೆ ತುಂಬ ಇಷ್ಟ. ಅವ್ನಿಗೆ ಅಭ್ಯಾಸ ಆಗೋಗಿದೆ. ಪ್ರತಿದಿನವೂ ಆಮ್ಲೆಟ್ಸ್ 2 ಮಾರ್ನಿಂಗು ಈವ್ನಿಂಗ್ 2 ಆಮ್ಲೆಟ್ಸ್ ಇರಬೇಕು. ಸೊ ಆ ಥರ ಪ್ರತಿದಿನವೂ ಅವ್ನಿಗೆ ಒಳ್ಳೆ ಫುಡ್ ಆದರೆ ಕೊಡ್ತೀನಿ. ನೀವೆಲ್ಲ ತಿಳ್ಕೊಂಡಿದ್ರೆ ಊಟ ಹಾಕಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಳ್ಳೆ ಫುಡ್ ಆದರೆ ಕೊಡ್ತೀನಿ. ಮತ್ತು ಬಿಸಿಲಲ್ಲಿ ಕೂಡ ಇರಲ್ಲ ಅವನು. ಛತ್ರಿ ಆದರೆ ಹಾಕ್ತೀನಿ ಅವನಿಗೆ. ಮತ್ತು ನೀರು ಕೂಡ ಚೆನ್ನಾಗಿ ನೀರು ಕುಡಿಸ್ತೀನಿ. ಅದೇ ಥರ ಒಂದು ಡ್ರೋಲ್ಸ್ ಇದೆ, ಪೆಡಿಗ್ರಿ ಇದೆ. ಸೊ ಆ ಥರ ಮಧ್ಯಾಹ್ನ ಅವನಿಗೆ ಕೊಡ್ತಾ ಇರ್ತೀನಿ. ಏನೂ ತೊಂದರೆ ಇಲ್ಲ. ಮತ್ತು ಕೇಕ್ ಕೂಡ ತೊಗೊಂಬಂದಿದ್ದೀನಿ ಇವತ್ತು 2, ಮತ್ತು ಮೊಸರು ಪ್ಯಾಕೆಟು. ಆ ಥರ ಅವನಿಗೆ ಫುಡ್ಡು ಏನು ಕಡಿಮೆ ಇಲ್ಲ. ಅವನು ಒಳ್ಳೆ ರಾಜನ ಥರ ಇದ್ದಾನೆ ಸಿಂಹಾಸನದ ಮೇಲೆ ಕೂತ್ಕೊಂಡು. ಗೈಸ್ ಬೆಳಗ್ಗೆ ಬಂದುಬಿಟ್ಟು 6 ಗಂಟೆಗೆ ಆದರೆ ಇದ್ದೆ. ಸೊ ಎದ್ದೋಳ್ಬಿಟ್ಟು ಒಂದು ವೀಡಿಯೋ ಆದರೆ ಪೋಸ್ಟ್ ಮಾಡಿದೆ, ನೀವು ನೋಡಿದ್ದೀರಾ. ಸೊ ಆ ವೀಡಿಯೋ ಪೋಸ್ಟ್ ಮಾಡಿಬಿಟ್ಟು ಒಂದು ಟೀ ಕಾಫಿ ಎಲ್ಲ ತರಿಸ್ಕೊಂಡೆ. ಅವರೇ ತೊಗೊಂಬಂದು ಕೊಟ್ಟರು ನಮಗೆ. ಸೊ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸುಮಾರು ಒಂದು 8 ಗಂಟೆಗೆ ಆದರೆ ನಮ್ಮ ಪ್ರಯಾಣ ಆದರೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ. ಸೊ ಅಲ್ಲಿಂದ ಸುಮಾರು ಇವಾಗ ಒಂದು 12 ಕಿಲೋಮೀಟರ್ ಆದರೆ ನಡ್ಕೊಂಡು ಬಂದುಬಿಟ್ಟಿದ್ದೀವಿ. ಟೈಮ್ ಬಂದುಬಿಟ್ಟು 12:30 ಆದರೆ ಆಗ್ತಾಯಿದೆ. ಸೊ ಒಂದು 2:30-3 ಗಂಟೆವರೆಗೂ ಆದರೆ ರೆಸ್ಟ್ ಮಾಡ್ತೀವಿ ಇಲ್ಲೇ. ಸೊ ಬಿಸಿಲು ತುಂಬ ಹೊಡಿತಾ ಇದೆ. ಒಂದು 2:30-3 ಗಂಟೆವರೆಗೂ ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಆದರೆ ಹೊರಡ್ತೀವಿ. ಸೊ ಹೊರಡ್ಬಿಟ್ಟು ಎಲ್ಲಾದರೂ ಒಂದು ಪ್ಲೇಸಲ್ಲಿ ಒಂದು ಕ್ಯಾಂಪಿಂಗ್ ಟೆಂಟ್ ಆದರೆ ಹಾಕ್ಕೊಂಡು, ಸೊ ಅಲ್ಲಾದರೆ ಅಡುಗೆ ಮಾಡಿಕೊಂಡು ಅಲ್ಲೇ ತಿಂದು ಮತ್ತು ಅಲ್ಲೇ ಉಳ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಆದರೆ ಹೋಗಬೇಕು. ಸೊ ರೋಡಲ್ಲಿ ಎಲ್ಲಾದರೂ ನೀರು ಬರೋಂಥ ಜಾಗ ನೋಡ್ಕೋಬೇಕು ಕರೆಕ್ಟಾಗಿ. ಸೊ ಮೇಯ್ನ್ ನಮ್ಗೆ ನೀರು ಬೇಕಾಗಿರೋದಲ್ವಾ. ಸೊ ಅದಕ್ಕೋಸ್ಕರ ಅಂಥ ಪ್ಲೇಸ್ ಆದರೆ ನೋಡಿಕೊಂಡು ಅಲ್ಲಿ ಉಳ್ಕೊಂಡು ಮತ್ತು ನೆಕ್ಸ್ಟ್ ಡೇ ಆದರೆ ಅಲ್ಲಿಂದ ವೆಕೇಟ್ ಆದರೆ ಮಾಡಬೇಕು. ಗೈಸ್ ಹ್ಯಾಟ್ ಆದರೆ ತಗೊಂಡೆ ಗೈಸ್ ಇವತ್ತು. ವಿಡಿಯೋ ಮಾಡಿದ್ನಲ್ವಾ ಹ್ಯಾಟ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತಾದರೆ ಹ್ಯಾಟ್ ತಗೊಂಡೆ ನಾನು. ತುಂಬ ಚೆನ್ನಾಗಿದೆ ಹ್ಯಾಟ್ ಅಂತೂ. ಆ್ಯಕ್ಚುಲಿ ಟ್ರಾವೆಲಿಂಗ್ ಹ್ಯಾಟು ಇಂಥದ್ದು ನೀವು ಪರ್ಚೇಸ್ ಮಾಡಬೇಕಾಗಿರೋದು. ನಾರ್ಮಲ್ ಹ್ಯಾಟ್ ತುಂಬ ಜಾಗಗಳೆಲ್ಲ ಅದೇ ಇತ್ತು, ಆದರೆ ನಾನು ತೊಗೊಂಡಿರಲಿಲ್ಲ. 2 ದಿನ ಆಯಿತು ಹ್ಯಾಟ್ ಕಳೆದೋಗಿ. ನಾನು ವಿಡಿಯೋ ಆದರೆ ಮಾಡಿದ್ದೆ ನಿಮಗೆ. ಸೊ 2 ದಿನದಿಂದ ನಾನು ಈ ಹ್ಯಾಟು ತೊಗೊಂಡಿರಲಿಲ್ಲ. ಬೇರೆ ಹ್ಯಾಟ್ ಇತ್ತು, ಕ್ಯಾಪ್ ಅಂತಾರೆ ಈ ಕಡೆ ಎಲ್ಲ, ಹ್ಯಾಟ್ ಅನ್ನಲ್ಲ, ಅರ್ಥ ಆಗಲ್ಲ ಅವ್ರಿಗೆ. ನೆನ್ನೆಲ್ಲ ಕೇಳಿದೆ ನಾನು ಶಾಪ್ಸಲ್ಲೆಲ್ಲ, ಅವ್ರಿಗೆ ಕ್ಯಾಪ್ ಅನ್ಬೇಕು, ಹ್ಯಾಟ್ ಅಂದರೆ ಅರ್ಥ ಆಗಲ್ಲ. ಆಮೇಲೆ ಈ ಥರ ರೌಂಡ್ ನೆಕ್ಕು ಇದಿರಬೇಕು, ರೌಂಡ್ ಇರಬೇಕು. ಸೊ ಅವಾಗ ಟ್ರಾವೆಲಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ನಾರ್ಮಲ್ ಇದ್ದರೆ ಇಲ್ಲಿ ಮಾತ್ರ ಬೀಳುತ್ತೆ ಒಂದು ಸಣ್ಣನದು, ಇಲ್ಲೆಲ್ಲ ಬೀಳಲ್ಲ, ಈ ಕಡೆ ಎಲ್ಲ ಬೀಳ್ತಾ ಇರುತ್ತೆ. ಸೊ ಈ ಥರ ಟ್ರಾವೆಲಿಂಗ್ ಹ್ಯಾಟು ಈ ಥರ ಕ್ಯಾಪ್ ಇದ್ದರೆ ತುಂಬ ಕವರ್ ಆದರೆ ಮಾಡುತ್ತೆ. ಸೊ ನೋಡ್ರಪ್ಪ, ಇವತ್ತು ಕ್ಯಾಂಪಿಂಗು ನಾವು ಉಳ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದಾದ್ರೆ ರೆಡಿ ಮಾಡ್ಕೊಂಡಿದ್ದೀವಿ. ನಮಸ್ಕಾರ ದೇವರು. ಬೆಳಗಿನಿಂದ ಸುಮಾರು 15 ಕಿಲೋಮೀಟರ್ ನಡ್ಕೊಂಡು ಸೊ ಇಲ್ಲಿ ಒಂದು ಪ್ಲೇಸ್ ಹತ್ರ ಆದರೆ ಬಂದಿದ್ದೀವಿ.
ಸೊ ಇನ್ನೂ ಹೋಗ್ಬೇಕಾಗಿತ್ತು, ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಯಾಕಂತ ಹೇಳಿದ್ರೆ ನಮ್ಮ ಕಾಲು ತುಂಬ ನೋವು ಎತ್ಕೊಂಡ್ಬಿಡ್ತು, ರೆಸ್ಟೇ ಮಾಡಿರಲಿಲ್ಲ ಈ ನಡುವೆ. ಮತ್ತು ಅದೇ ಥರ ನಾವು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು, ನಾವು ಸ್ನಾನಗಳು ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತಾದರೆ ನಾವು ಇಲ್ಲಿ ಒಳ್ಳೆ ಪ್ಲೇಸ್ ಆದರೆ ಸಿಕ್ಕಿದೆ, ದೇವಸ್ಥಾನ ಮುಂದೆ ಪ್ಲೇಸ್ ಆದರೆ ಸಿಕ್ಕಿದೆ ನಮಗೆ. ಸೊ ಇವತ್ತು ಬಂದುಬಿಟ್ಟು ನಾವು ಸುಮಾರು ಐಟಮ್ಸ್ ಆದರೆ ನಾವು ಖರೀದಿ ಮಾಡಿದ್ದೀವಿ. ಅಂದರೆ ಚಿಕ್ಕ ಫ್ಯಾಮ್ಲಿ ನಮ್ಮದು. ಸೊ ಇಷ್ಟು ಒಂದು ಐಟಮ್ಸ್ ಅದೇ ಖರೀದಿ ಮಾಡಿದ್ದೀವಿ. ನಾವು ಇವತ್ತು ಇಲ್ಲಿ ಕ್ಯಾಂಪಿಂಗ್ ಹಾಕೋಕ್ಕೆ ಬೇಕಲ್ವಾ, ಸೊ ಅದಕ್ಕೋಸ್ಕರ ಒಂದು ಆಯಿಲ್ ಪ್ಯಾಕೆಟ್ ಅದೇ ತೊಗೊಂಡಿದ್ವಿ, ಮತ್ತು ಸಕ್ಕರೆ, ಮತ್ತು ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕರ್ಡು, ಮತ್ತು ಇದು ಬಂದುಬಿಟ್ಟು ಫ್ರೈಡ್ ರೈಸ್ ಮಿಕ್ಸ್ ಇದು, ಮತ್ತು 1 kg ರೈಸು, ಇನ್ನೂ 1 kg ಇದೆ ನಮ್ಮ ಹತ್ರ, ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆ ಬ್ರಷ್ಷು, ಮತ್ತು ಸ್ಟೀಲ್ ನಾರು, ಮತ್ತು ಮೊಟ್ಟೆ 4, ಮತ್ತು ಟೊಮೊಟೊ, ಮತ್ತು ಬದನೆಕಾಯಿ, ಮತ್ತು ಮಿರ್ಚಿ, ಸ್ವಲ್ಪ ಆಯಿಲ್ ಪ್ಯಾಕೆಟ್ಸು, ಮತ್ತು ಇದು ಬೆಂಕಿ ಪೊಟ್ನ, ಮತ್ತು 2 ಪ್ಲೇಟ್ಸ್ ಆದರೆ ತಗೊಂಡ್ವಿ, ಮತ್ತು ಒಂದು ಪಾತ್ರೆ, ಮತ್ತು ಪಾತ್ರೆ ಬೇಕಾದ್ರೆ ಮೆಟೀರಿಯಲ್ಸು, ಮತ್ತು ವಾಟ್ರ್ ಕ್ಯಾನ್ ಆದರೆ ತಗೊಂಡ್ವಿ. ಸೊ ಯಾಕಂತೇಳಿದ್ರೆ ನಮಗೆ ಸ್ವಲ್ಪ ಬೇಕಾಗತ್ತೆ. ಮೊದಲಿಂದ ನಾವೇನು ತೊಗೊಂಡೇ ಇರಲಿಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ, ಅದು ಯಾವುದೋ ಚಿಕ್ಕ ಇದರಲ್ಲಿ ಮಾಡ್ಕೊತಾ ಇದ್ವಿ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಒಂದು ಖರೀದಿ ಮಾಡಿದ್ವಿ. ಇನ್ನು ಬೇಕಾಗಿರೋದೆಲ್ಲ ಸ್ವಲ್ಪ ಮೆಟೀರಿಯಲ್ಸ್ ಆದರೆ ಇದೆ. ಈ ಪಾತ್ರೆಗಳೆಲ್ಲ ಸ್ವಲ್ಪ ವೆಯ್ಟ್ಲೆಸ್ ಇರೋದು, ನಮಗೇನು ಪ್ರಾಬ್ಲಮ್ ಏನಾಗಲ್ಲ. ಇದೆಲ್ಲ ಖಾಲಿ ಮಾಡಿಬಿಡ್ತೀವಲ್ಲ, ತಿಂದಾಕ್ತೀವಲ್ಲ, ಇದೇನು ನಮ್ಗೆ ವೆಯ್ಟ್ ಬರೋಲ್ಲ. ಸೊ ಈ ಥರ ಎಲ್ಲನೂ ಪರ್ಚೇಸ್ ಮಾಡಿದ್ದೀವಿ. ಇದರಲ್ಲಿ ರೈಸ್ ಆದರೆ ಮಾಡ್ಕೊಂಡ್ವಿ. ಸ್ವಲ್ಪ ಲೇಟ್ ಆದರೆ ಆಗೋಯ್ತು, ಮಧ್ಯಾಹ್ನ ಮಾಡ್ಕೊಬೇಕಾಗಿರೋದು. 1 ಗಂಟೆಗೆ ಎಲ್ಲೂ ಹೋಟೆಲ್ ಸಿಗಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ರೈಸ್ ಮಾಡ್ಕೊಂಡ್ವಿ. ಸೊ ಈಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗ್ತಾಯಿದೆ, ಸ್ವಲ್ಪ ಲೇಟ್ ಆದರೆ ಆಗೋಯ್ತು. ಸೊ ಮೊಸರು ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೈಟ್ ಏನಾದರೂ ಸಾಂಬಾರು ಮಾಡ್ಕೋಬೇಕು, ಟೊಮೊಟೊ ಗೊಜ್ಜು ಏನಾದರೂ. ಇವಾಗ ಮೊಸರನ್ನ ತಿಂತಾಯಿದ್ದೀನಿ. Lighten up, take me on your magic river. Tell me all your dreams align.
ದೂರ ಇದೆ ಕಣ ಕಟ್ಟೆ. ಮೆಣಸಿನಕಾಯಿ ಜಾಸ್ತಿ ಆಯಿತು. ಏನಾಗಲ್ಲ ಎಲ್ಲ ಕಣ ನಾನು ನಾವು ಖಾರ ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ. ಏನಾಗಲ್ಲ ನೀವು ನೋಡಿ ಅಲ್ಲಂ ಪೀಸ್ ಎಲ್ಲ ಸುತ್ಕೊಂಡ್ಬಿಟ್ಟೆ ನಾವು ಮಾಡಿದ್ರೆ ಏನು ಅದು ಇನ್ನೂ ಸ್ವಲ್ಪ ಕುಡಿಬೇಕು ಲೈಟಾಗಿ. ಅಂದರೆ ಖಾರ ಹಂಗೆ ಹೋಗುತ್ತೆ. ಅಲ್ಲ ಟೊಮೆಟೊ ಜೊತೆ ಕುದಿತಲ್ಲ ಹಾಕ್ಬಿಡು. ಖಾರ ಇರಲ್ಲ ಬಿಡ ಅಣ್ಣ. ಖಾರ ತುಂಬ ಇರುತ್ತೆ. ಎಣ್ಣೆದಲ್ಲಿ ಇದಾಗಿದ್ರೆ ಅದು ಖಾರ ಕಡಿಮೆ ಆಗುತ್ತೆ. ನೀನು ಹಾಕಪ್ಪ ದೇವರು ಅದು ಖಾರನೇ ಇಲ್ಲ ನನ್ನ ಪ್ರಕಾರ. ಖಾರ ಇಲ್ಲ ತಿಂದರೆ ಟೇಸ್ಟ್ ಇರಲ್ಲ. ನಮ್ಗೆ ಸ್ವಲ್ಪ ಖಾರ ನಿಜ ನಮ್ಗೆ ತಿನ್ನೋಕ್ಕಾಗಲ್ಲ. ನೋಡೋಣ ಬಿಡು ನೀನು ನೋಡಿದ್ಮೇಲೆ ನಾನು ಯಾಕಂತ ಹೇಳಿದ್ರೆ ಖಾರ ಇಲ್ಲ ಹೆಂಗೆ ತಿಂತೀರಿ ನಾವು? ಹಾಂ, ನಮ್ಮ ಮನೆಯಲ್ಲಿ ಖಾರ ತುಂಬ ಕಡಿಮೆ ನಾವು ತಿನ್ನೋದು. ನಾನು ಆ್ಯಕ್ಚುಲಿ ಮೆಣಸಿನಕಾಯಿ 1-2 ತೊಗೊಂಡ್ಬಿಡ್ತೀನಿ ಅಷ್ಟೇ. 2 ನಾವು ಹಾಕೋದು. ಹಾಕೆಲ್ಲ ಕನ್ಸುತ್ತೆ. ನಮ್ಮ ಕಡೆ ಬಂದರೆ ನೀವು ಇರೋಕ್ಕಾಗಲ್ಲ. ಅದೇ ಹೇಳ್ತೀನಲ್ಲ ನಮ್ಮ ಮನೆಗೆ ಬಂದರೆ. Lighten up, take me on your magic river. Tell me all your dreams align. Sign me up and tell me about the people that you know who are trying to feel alive. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆದ್ರೆ ಆಗ್ತಾಯಿದೆ. ಸೊ ನಾವು ಒಂದು ಅಡುಗೆ ಆದ್ರೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಅನ್ನ ಮತ್ತು ಟೊಮೊಟೊ ಗೊಜ್ಜೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಸೊ ಗುರು ಟೊಮೊಟೊ ಗೊಜ್ಜಾದ್ರೆ ರೆಡಿ ಆಗೋಯ್ತು. ಯಾವ ಥರ ಬಿಸಿ ಬಿಸಿ ಟೊಮೊಟೊ ಗೊಜ್ಜಾದ್ರೆ ರೆಡಿ ಆಗ್ತಾ ಇದೆ ನೋಡಿ ಗೈಸ್. ಟೊಮೊಟೊ ಗೊಜ್ಜಾದ್ರೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಗೊಜ್ಜಾದ್ರೆ ರೆಡಿ. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ ಆದರೆ ಆಗ್ತಾಯಿದೆ. ಸೊ ನಮ್ಮ ಫುಡ್ ಆದರೆ ರೆಡಿ ಆಗಿದೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಒಂದು ರೈಸು ಮತ್ತು ಟೊಮೊಟೊ ಗೊಜ್ಜಾದ್ರೆ ರೆಡಿ ಮಾಡ್ಕೊಂಡಿದ್ವಿ. ಸೊ ನಮ್ಮ ಭೈರವಾಗಂದಾಗ ಒಂದು ಬೇಯಿಸಿದ್ದೀನಿ ಮೊಟ್ಟೆಗಳನ್ನು ತಗೊಂಬಂದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ರೈಸ್ ಆದರೆ ಹೀಗಿದೆ ರೆಡಿ ಆಗಿ.